ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇದು ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟಿಫನ್ ಬಂದ್ಬಿಟ್ಟು ಚಪಾತಿ ಮತ್ತು ಚೆನ್ನ ಮಸಾಲೆ. ಪಲ್ಯ ರೆಡಿಯಾಗಿದೆ. ಚಪಾತಿ ಸುಡ್ತಾ ಇದ್ದೀನಿ. ಈ ಥರ ಇದೆ. ಚಪಾತಿ ಮಾಡಿದ್ರೆ ಸಾಕು, ಅಡುಗೆ ಮನೆ ಹಾಳಾಗ್ಬಿಡುತ್ತೆ. ಅದಕ್ಕೆ ನಂಗೆ ಚಪಾತಿ ಅಷ್ಟು ಇಷ್ಟ ಆಗಲ್ಲ. ಟಿಫನ್ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ನಮ್ಮ ಚಾರ್ವಿ ಬೀಟ್ರೂಟ್ ಚಪಾತಿ ಬೇಕೇ ಬೇಕು ಅಂತ ಹಠ ಮಾಡಿದ್ಲು, ಅದಕ್ಕೋಸ್ಕರ ಈ ಚಪಾತಿ ಮಾಡಿದ್ದಾಯಿತು. ಕ್ಯಾಶುಯಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಡೈಲಿ ರೊಟೀನು ಸಿಂಪಲ್ಲಾಗೇ ಇರುತ್ತೆ. ಮಗುನ ಸ್ಕೂಲಿಗೆ ಕಳಿಸೋದು, ಮನೆ ಕೆಲಸ ಮಾಡ್ಕೊಳ್ಳೋದು, ಒಂದೆರಡು ವೆಬ್ ಸೀರೀಸ್ ನೋಡೋದು, ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು, ಈ ಥರನೇ ಸಿಂಪಲ್ಲಾಗಿರುತ್ತೆ. ಮಳೆಗಾಲಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅದು ತುಂಬಾ ಸಿಂಪಲ್ಲು. ಬಟ್ ಮಳೆಗಾಲದಲ್ಲಿ ಈ ಥರ ಎಲ್ಲ ಆಗೋದಿಲ್ಲ. ಸ್ವಲ್ಪ ಗಿಡಗಳೆಲ್ಲ ಹಾಕಿರ್ತೀವಲ್ವ, ಅದನ್ನೆಲ್ಲ ನೋಡಬೇಕು. ಮಳೆ ಬಂದರೆ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆಣಸಿನ ಗಿಡ, ತೊಗರಿ ಗಿಡ ಎಲ್ಲ ಹಾಕಿದ್ವಲ್ಲ, ಅದಕ್ಕೆಲ್ಲ ಸ್ವಲ್ಪ ಗೊಬ್ಬರ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು ಚಾರ್ವಿನ ಸ್ಕೂಲಿಗೆ ಕಳಿಸಿ ನಾವು ಟಿಫನ್ ಮಾಡ್ಕೊಂಡು ಈ ಕಡೆ ಬಂದ್ವಿ. ಸ್ವಲ್ಪ ತ್ಯಾವಾಯಿತು ಅಂತ ಹೇಳ್ಬಿಟ್ಟು ಇದಕ್ಕೆಲ್ಲ ಗೊಬ್ಬರ ಹಾಕ್ತಾಯಿದ್ದಾರೆ. ಅವರೆ ಗಿಡ, ಇದು ತೊಗರಿ ಗಿಡ. ಬಿಸಿಲಲ್ಲಿ ತೊಗರಿ ಗಿಡ ಅಷ್ಟು ಕಾಣ್ತಾ ಇದ್ದೀನಿ, ಚಿಕ್ಕ ಚಿಕ್ಕದಾಗಿದೆ. ಬಟ್ ಕಡಲೆಕಾಯಿ ಗಿಡ ನೋಡಿ ಹೆಂಗಾಗಿದೆ ಅಂತ. ಆಗಲೇ ಹೂವನ್ನೇ ಬಿಟ್ಬಿಟ್ಟೈತೆ. ಇದಕ್ಕೆ ಇವಾಗೆಲ್ಲ ಗೊಬ್ಬರ ಹಾಕಿ ಏರಾಕಬೇಕು. ಕಡಲೆ ಗಿಡ ಮಾತ್ರ ಸಖತ್ತಾಗಿ ಬಂದಾಯಿತು. ಒಂದು ಕಾಳು ವೇಸ್ಟ್ ಆಗಿಲ್ಲ. ಆ ಕಡೆ ಬೇರೆ ಚೆನ್ನಾಗಿರಲಿಲ್ಲ, ಆ ಕಡಲೆ ಬೀಜ ಹಾಕ್ಬಿಟ್ಟಿದೆ, ಅದು ಚೆನ್ನಾಗಿ ಬಂದಿಲ್ಲ. ಇದೆಲ್ಲ ಪರವಾಗಿಲ್ಲ. ಅದು ಮತ್ತೆ ನೆಟ್ಟಿದ್ದೀವಲ್ಲಿ, ಅದಿನ್ನೂ ಲೇಟಾಗಿ ಬರುತ್ತೆ ಅನಿಸುತ್ತೆ. ನೋಡಿ ಗೈಸ್, ಇದು ನಾವು ತೊಗರಿ ಗಿಡಕ್ಕೆ ಇವಾಗ ಕುರಿ ಗೊಬ್ಬರ ತಂದಿದ್ದು. ಸ್ವಲ್ಪ ಹಾಕ್ಬಿಟ್ಟು ಎಲ್ಲದಕ್ಕೂ ಕುದಿ ಕೊಡ್ತಾಯಿದ್ದೀವಿ. ಆ ಕಡೆ ನಮ್ಮ ಮಿಸ್ಸಸ್ ಅವರು ಆ ಕಡೆ ಕುದುಕ್ತಾ ಇದ್ದಾರೆ. ನಾವು ಈ ಲೈನು, ಈಗ 2 ಲೈನ್ ಆಗೈತೆ. ಆ ಕಡೆ ನೋಡಿ, ಅಲ್ಲಿ ಗೊಬ್ಬರ ಚೀಲಲ್ಲ ಐತೆ ನೋಡಿ. ಕುರಿ ಗೊಬ್ಬರ ಚೀಲ ಬರುತ್ತೆ 25 kg. ನಮ್ಮ ಮಾವವ್ರ ಮನೇಲಿ ತರಿಸಿದ್ರು ತೋಟಕ್ಕೆ, ಅಡಿಕೆ ತೋಟಕ್ಕೆ. ಅಲ್ಲಿಂದ ಒಂದು 6 ಚೀಲ ಈಸ್ಕೊಂಬಂದಿದೆ. ತೊಗರಿ ಗಿಡನ ನಾವು ಇದು ನರ್ಸರಿಯಿಂದ ಇದನ್ನು ತಂದು ಹಾಕಿದ್ದೆವು ಕ್ರೇಟಲ್ಲಿ. ನೋಡಿ, ಇಲ್ಲಿ ಕ್ರೇಟ್ ಇಲ್ಲೇ ಬಿದ್ದೈತೆ ನೋಡಿ. ಇಷ್ಟು ಗಿಡ ಗೊಬ್ಬರ ಹಾಕಿ ಕಿತ್ತಿದ್ದೀವಿ. ಇವಾಗ ಕಿತ್ಕೊಂಡು ಬರ್ತಾಯಿದ್ದೀವಿ. ಇನ್ನೊಂದು 4 ಸಲ ಐತೆ. ಅಯ್ಯಪ್ಪ ಸಾಕಾಯಿತು. ನನ್ನ ಹಸ್ಬೆಂಡ್ ಗೊಬ್ಬರ ಹಾಕಿ ಕಿತ್ತವ್ರೆ, ನಾನು ಬರೀ ಕೆತ್ತದಷ್ಟೇ ಕೆಲಸ. ಗೊಬ್ಬರ ಅವರೇ ಹಾಕಬೇಕು. ಕ್ವಾಂಟಿಟಿ ಎಷ್ಟಂತ ಗೊತ್ತಾಗಲ್ವಲ್ಲ, ಸೊ ಅದಕ್ಕೆ ಅವ್ರಿಗೆ ಆ ಕೆಲಸ ಬಿಟ್ಬಿಟ್ಟಿದ್ದೀನಿ. ಇಷ್ಟು ಫೈನಲ್ ಆಗಿ ಇಷ್ಟ ಆಗಿದೆ, ಸಾಕಾಯಿತು. ಅದಕ್ಕೆ ಕೂತ್ಕೊಳ್ಳೋ ಅಂತ ನಮ್ಮನ್ನು ನಾವೇ ನೋಡ್ಕೊಳ್ಳೋದಾಗ್ತಾ ಇಲ್ಲ, ಅಷ್ಟು ಖರಾಬ್ ಆಗಿಬಿಟ್ಟಿದ್ದೀವಿ. ಇಷ್ಟು ಕೆತ್ತೈತೆ ನನ್ನ ದಿನ. 2 ಸಾಲ ಐತೆ, 2 ಸಾಲ ಐತಲ್ವಾ? 2 ಸಾಲ ಐತೆ. ಮುಗಿಸ್ಬಿಟ್ರೆ ಮುಗ್ದೋಯ್ತಪ್ಪ, ಹೊಟ್ಬಿಡೋದು ಮನೆ ಕಡೆ. ತೊಗರಿ ಗಿಡ ಆಲ್ಮೋಸ್ಟ್ ಗೊಬ್ಬರ ಕೊಟ್ಟಿದ್ದೆಲ್ಲ ಮುಗ್ದಿತ್ತು. ಇನ್ನು ಸ್ವಲ್ಪ ಒಣಗಿರೋ ಜಾಗದಲ್ಲೆಲ್ಲ ಬಿಟ್ಟಿದ್ವಿ. ನೋಡೋಣ ಮಳೆ ಬಂದಮೇಲೆ ಆ ಗಿಡಗಳಿಗೆಲ್ಲ ಕೊಡೋಣ ಅಂತ ಅಂದ್ಕೊಂಡು ಬಂದ್ವಿ ಮನೆ ಕಡೆ. ಊಟ ಮಾಡ್ಕೊಂಡು ಬರೋಣ, ಆಮೇಲೆ ಕಡಲೆ ಗಿಡಕ್ಕೆಲ್ಲ ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು. ಬಟ್ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೇ ಬಿಡ್ತು. ಯಾವ ಮಟ್ಟಿಗೆ ಮಳೆ ಬಂತು ಅಂದರೆ, ಇಷ್ಟು ದಿನದಲ್ಲಿ ಇವತ್ತೇ ಜಾಸ್ತಿ ಮಳೆ ಬರ್ತಾ ಇದೆಯಾ ಅಂತ ಅನ್ನೋಷ್ಟು ಫೀಲ್ ಆಯಿತು. ತುಂಬ ಚೆನ್ನಾಗೇ ಬಂತು ಮಳೆ. ನಾವು ಗೊಬ್ಬರ ಹಾಕಿದ್ದಕ್ಕೂ ಒಂದು ಸ್ವಲ್ಪ ಸ್ಯಾಟಿಸ್ಫೈ ಆಗೋ ಥರ ಆಯಿತು. ಸರಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾಳೆ ಕೊಟ್ಟರಾಯ್ತು ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ನೀವು ಇಲ್ಲಿ ನೋಡ್ತಾ ಇರೋ ದೀಪಗಳನ್ನ ಬೆಳಗ್ಗೆ ಪರ್ಚೇಸ್ ಮಾಡಿದೆ. ತುಂಬಾ ಇಷ್ಟ ಆಯಿತು ನನಗೆ. ಇಷ್ಟ ಹೈಟಲ್ಲಿ ಇರೋವಂಥ ದೀಪಗಳು ನಮ್ಮ ಮನೇಲಿ ಯಾವುದೂ ಇರಲಿಲ್ಲ. ನಾನು ಬ್ರಾಸ್ ತಟ್ಟೆಗಳು ತೊಗೊಳ್ಳೋಣ ಅಂದ್ಕೊಂಡು ಹೋದೆ. ಬಟ್ ನನ್ನ ಹಸ್ಬೆಂಡ್ ಇದನ್ನು ಇಷ್ಟಪಟ್ಟು ಇದೇ ತೊಗೊಂಡ್ರು. ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನಾದ್ವಿ. ಚಾರ್ವಿ ಸ್ಕೂಲಿಂದ ಬಂದಳು, ಅವಳಿಗೆ ಸ್ನಾನ ಮಾಡಿಸಿ ಇವಾಗ ಹಾಲು ಆರಿಸ್ತಾ ಇದ್ದೀನಿ. ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಊಟ ಎಲ್ಲ ಏನು ಮಾಡಿಸಲ್ಲ ನಾನು, ಹಾಲು ಕೊಟ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಹೊತ್ತು ಹಾಲು ಕೊಡೋಕ್ಕಾಗೋದಿಲ್ಲ, ಅವಳು ಬೆಳಗ್ಗೆ ಹೊತ್ತು ಹಾಲು ಕುಡಿಯೋದಿಲ್ಲ, ಟಿಫನ್ ತಿಂದ್ಬಿಟ್ಟು ಹೋಗ್ತಾಳೆ. ಅದಕ್ಕೆ ಸಾಯಂಕಾಲ ಹೊತ್ತು ಹಾಲು ಕೊಡ್ತೇನೆ 1 ಗ್ಲಾಸ್.
4 ಗಂಟೆಗೆಲ್ಲ ಹಾಲು ಕೊಟ್ಟರೆ 8 ಗಂಟೆಗೆ ಊಟ ಮಾಡೋದಕ್ಕೆ ಸರಿ ಆಗುತ್ತೆ. ನಮಗೆ ಕಾಫಿ ಮಾಡ್ಕೊಬೇಕು, ಕಾಫಿಗೆ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಬರಬೇಕು, ಆಮೇಲೆ ಕಾಫಿ ಮಾಡ್ತೀನಿ. ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಮಾಡೋದೊಂದು ಒಳ್ಳೆ ಅಭ್ಯಾಸ ಕಲ್ತ್ಬಿಟ್ಟಿದ್ದಾಳೆ. ಅವಳಿಗೆ ಹಾಲು ಕೊಟ್ಟು ನಾನು ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಬಸ್ಸಾರು ಮಾಡೋಣ ಅಂತ ಹೀರೆಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಕಾಳು ನೀರಿಟ್ಟಿದ್ದೀನಿ. ಇವಾಗ ಬಸ್ಸಾರು ಮಾಡೋಣ, ಹೀರೆಕಾಯಿ ಬಸ್ಸಾರು ಅಂತ ಕಾಳು ಬೇಯಿದ್ದೀನಿ. ಹೀರೆಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಬೇಳೆ ಬೇಯಲಿ ಆಮೇಲೆ ಹಾಕೋಣ ಅಂತ. ರೈಸ್ಗೆ ಇಡಬೇಕು, ಮುದ್ದೆ ಮಾಡಬೇಕು. ಫಸ್ಟ್ ಸಾಂಬಾರು ಆಗ್ಬಿಡಲಿ, ಆಮೇಲೆ ಮಿಕ್ಕಿದ್ದು ಮಾಡೋಣ. ನಾನು ಆ ಕಡೆ ಅಡುಗೆ ಮಾಡ್ತಾಯಿದ್ರೆ ನನ್ನ ಮಗಳ ಈ ಕಡೆ ಹೋಮ್ವರ್ಕ್ ಎಲ್ಲ ಮಾಡಿ ಎತ್ತಿಟ್ಟು ಡೈರಿಗೆಲ್ಲ ಸೈನ್ ಮಾಡಿಸಿ ಬ್ಯಾಗ್ ಎತ್ತಿಟ್ಕೊಂಡ್ಬಿಡ್ತಾಳೆ. ಆ ಬ್ಯಾಗಲ್ಲಿರೋ ಬುಕ್ಸ್ ಯಾವುದು ಹಾಳು ಮಾಡ್ಕೊಳ್ಳೋದಿಲ್ಲ. ಹಳೇದು ಯಾವುದಾದ್ರೂ ಮನೇಲಿ ಬುಕ್ಸ್ ಇರುತ್ತಲ್ವ, ಅದನ್ನು ತೊಗೊಂಡು ಬೆಳಗ್ಗೆ ಸ್ಕೂಲಲ್ಲಿ ಏನೇನು ಪ್ರಾಕ್ಟೀಸ್ ಮಾಡಿಸಿದ್ರು ಅದನ್ನು ಮತ್ತೆ ರಿಪೀಟಾಗಿ ಏನೋ ಗೀಚಾಡ್ಕೊಂಡು, ಬಟ್ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾಳೆ, ಗೀಚಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ನಾನು ಅಷ್ಟೊತ್ತಿಗೆ ಮುದ್ದೆ ಸಾಂಬಾರೆಲ್ಲ ರೆಡಿ ಮಾಡಿದ್ದಾಯಿತು. ನಮ್ಮ ಮನೇಲಿ ಒಂದು 7 ಗಂಟೆ 7:15ಗೆಲ್ಲ ಊಟ ಮುಗಿಸ್ಬಿಡ್ತೀವಿ. ಸೊ ಎಲ್ರಿಗೂ ಒಟ್ಟಿಗೆ ತಟ್ಟೆಗೆ ಇಟ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಇವಾಗ ನಾನು ಆನ್ಲೈನಲ್ಲಿ ಒಂದಷ್ಟು ಥಿಂಗ್ಸ್ನ ಆರ್ಡರ್ ಮಾಡಿದೆ, ಅವೆಲ್ಲ ರಿಸೀವ್ ಆಗಿತ್ತು. ಸೊ ಅವನ್ನೆಲ್ಲ ಓಪನ್ ಮಾಡಿ ನೋಡೋಣ, ಯಾವ್ದು ಚೆನ್ನಾಗಿದೆ ಅದನ್ನ ಇಟ್ಕೊಂಡು ಮಿಕ್ಕಿದೆಲ್ಲ ರಿಟರ್ನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ರಿವ್ಯೂ ನೋಡೋಣ, ಚೆನ್ನಾಗಿದೆಯಾ ಇಲ್ವಾ ಅಂತ ಅಂದ್ಕೊಂಡು ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆ ಹೊಲದ ಕೆಲಸ ಮಾಡಬೇಕಾದ್ರೆ ಮುಖ ಎಲ್ಲ ಸಪ್ಪಗಾಗ್ಬಿಟ್ಟಿತ್ತು. ಇವಾಗೇನು ಇಷ್ಟು ಆ್ಯಕ್ಟಿವ್ ಆಗಿದೆ ಅಂತ ಅಂದ್ಕೊಂಬೇಡಿ. ಇದನ್ನು ನಾನು ಫಸ್ಟೇ ಈ ಕ್ಲಿಪ್ಪಿಂಗ್ನ ಶೂಟ್ ಮಾಡ್ಕೊಂಡಿದ್ದೆ. ಸ್ಟಾರ್ಟಿಂಗೆಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಬಂದು ಇದೇನಂತ ಗೊತ್ತಿಲ್ಲ, ನೋಡೋಣ. ಎಷ್ಟೊಂದು ಆರ್ಡ್ರ್ ಮಾಡಿದ್ವಿ ನಾನು ಮತ್ತು ದಿವ್ಯಾ. ಓಪನ್ ಮಾಡು ನೋಡೋಣ. ಒಂದು ಆಜಿಯೋ ಪ್ರಾಡಕ್ಟ್ಸು, ಎಲ್ಲನೂ ಆಜಿಯೋ ಪ್ರಾಡಕ್ಟ್ಸು. ನೋಡೋಣ ಯಾವ ಥರ ಇದೆ, ಯಾವುದ್ಯಾವ್ದು ರಿಟರ್ನ್ ಮಾಡೋಣ, ಯಾವುದ್ಯಾವುದು ಚೆನ್ನಾಗಿದೆ ಅಂತ ನೋಡ್ತೀನಿ. ಸ್ವಲ್ಪ ನಮ್ಮದು ವೆದರಿಗೆ ಗಂಟ್ಲು ಕಟ್ಕೊಂಬಿಟ್ಟಿದೆ, ವಾಯ್ಸ್ ಒಂದು ಸ್ವಲ್ಪ ಸರಿ ಇಲ್ಲ ನಂದು. ಮೊನ್ನೆಲ್ಲ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು, ಹಾಗಾಗಿ ಫಸ್ಟ್ನೇ ಪ್ರಾಡಕ್ಟು ಏನದು? ಫಸ್ಟ್ನೇ ಪ್ರಾಡಕ್ಟು ಏನಪ್ಪ? ಪಾಪುದು ಶೂ ನೋಡಿ. ಇದು ಬಂದು ಸಾತ್ವಿಕಿಗೆ ಒಂದು ಶೂ ಆರ್ಡರ್ ಮಾಡಿದ್ವಿ. ಏನಕ್ಕಂದರೆ 3 ಮಂತ್ಸ್ದು ಫೋಟೋ ಶೂಟ್ ಇತ್ತು. ಫೋಟೋ ಶೂಟ್ಗೆ ಬೇಬಿದು ಶೂ ಆರ್ಡರ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ, ಬೇಕು ಅಂತಂದರೆ ಲಿಂಕು ಇದರಲ್ಲಿ ಹಾಕಿರ್ತೀವಿ. ಈಗ ಎರಡನೇದು ಪ್ರಾಡಕ್ಟು ಓಪನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕ್ವಾಂಟಿಟಿ 2 ಇದೆ. ಇದು ಪ್ರೈಸ್ ಏನಿದೆ ಅಂದರೆ, ಇದನ್ನ ನಾವು ಆಲ್ಮೋಸ್ಟ್ ನಾನು ಮತ್ತು ದಿವ್ಯಾ ಇಬ್ರು ಬುಕ್ ಮಾಡಿದ್ರೆ ನಮಗಾಗಲಿ ಮಕ್ಳಿಗಾಗಲಿ ಕ್ವಾಂಟಿಟಿ 2ನೇ ಬುಕ್ ಮಾಡ್ಕೋತೀವಿ, ಸೈಜ್ ಬೇರೆ ಬೇರೆ ಬುಕ್ ಮಾಡ್ಕೋತೀವಿ. ಸೊ ಇದು ಬಂದು ಚಾವಿ ಮತ್ತು ಪರಿದು ಇವರಿಬ್ಬರಿಗೆ ಡ್ರೆಸ್ ಬುಕ್ ಮಾಡಿದ್ವಿ. ಚೆನ್ನಾಗಿ ಬಂದಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಗೈಸ್. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ ಡ್ರೆಸ್ಸು. ವಾವ್, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವೆಸ್ಟರ್ನ್ ಆಗಿರಲಿ, ಈ ಥರ ಟೈ ಮಾಡೋದಿದು. ಟೈ ಮಾಡೋದು ಯಾವುದು ಇಬ್ಬರ ಹತ್ರನೂ ಇರಲಿಲ್ಲ. ನೋಡೋಣ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡು ಒಂದು ಇದ್ರ ಮೇಲೆ ಬುಕ್ ಮಾಡಿದ್ವಿ. ಇದು ಎರಡು ಸೇಮೇ, ಆಲ್ಮೋಸ್ಟ್ ನಾವು ಕಲರು ಸೇಮೇ ಬುಕ್ ಮಾಡ್ತೀವಿ ಮಾಡಿದ್ರು. ಒಂದು ಸೈಜ್ ಎಮ್ಮಲ್ಲಿದೆ, ಒಂದು ಅಲ್ಲ 5 ಇಯರ್ಸ್ದು ಒಂದು 6 ಇಯರ್ಸ್ದು ಒಂದು 2 ಬುಕ್ ಮಾಡಿದ್ದೀವಿ. 5 ಇಯರ್ಸ್ದು 6 ಇಯರ್ಸ್. ಸೊ ಇದಿಷ್ಟು, ಇದೊಂದು ಇದು ಬಂದು 3ನೇ ಪ್ರಾಡಕ್ಟು. ಇನ್ನೊಂದು ಅಂತೇಳು ನನ್ನ ಹಸ್ಬೆಂಡ್ ಏನು ಇಷ್ಟೊಂದು ಬುಕ್ ಮಾಡಿಬಿಟ್ಟವ್ರಲ್ಲ ಅಂತ ನೋಡ್ತಾರೆ. ಇಬ್ಬರು ಒಟ್ಟಿಗೆ ಬುಕ್ ಮಾಡ್ಕೋತೀವಿ, ಸೊ ಡಿಸ್ಕೌಂಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಬಂದು ಚಾರ್ವಿಗೆ ಅಂತ ಕ್ಲಾತ್ ಹೆಂಗಿದೆ ಅಂತ ನೋಡ್ಕೊಂಡಿದ್ವಿ. ಈ ಥರ ಇದೆ, ಪ್ಯೂರ್ ಕಾಟನ್ ಇದು. ಇದೇ ಥರ ಪರಿಗೂ ಒಂದು ತರಿಸಿದ್ದೆ, ಇದನ್ನಾಗಲೇ ಓಪನ್ ಮಾಡಿಬಿಟ್ಟಿದ್ದೀನಿ. ಏನಕ್ಕಂದರೆ ಇದು 1 ಡೇ ಮುಂಚೆನೇ ಬಂದಿತ್ತು. ಇವತ್ತು ಇವೆಲ್ಲ ಡೆಲಿವರ್ ಆಯಿತು, ಬಟ್ ಇದು 1 ಡೇ ಮುಂಚೆನೇ ಬಂದಿದ್ದರಿಂದ ಇದನ್ನು ಓಪನ್ ಮಾಡಿಬಿಟ್ಟಿದ್ದೆ ಆಗಲೇ ನಾನು. ಸೊ ಅದಕ್ಕೆ ಅದನ್ನು ಹಂಗೆ ಇಟ್ಟಿದ್ದೀನಿ ತೋರಿಸುವ ಅಂತ ಹೇಳ್ಬಿಟ್ಟು. ಪರಿಗೆ ಈ ಕಲರ್ ಮಾಡಿದ್ವಿ, ಚಾರ್ವಿಗೆ ಈ ಕಲರ್ ಬುಕ್ ಮಾಡಿದ್ದೆ. ಚಾರ್ವಿಗೆ ಪರ್ಪಲ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ಪ್ಯೂರ್ ಕಾಟನ್ನು. ಟಾಪು ಪ್ಯಾಂಟು ನೋಡಿ ಈ ಥರ ಇದೆ. ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇದೆ. ಇದು ಅಷ್ಟೇ ತುಂಬಾ ಇಷ್ಟ ಆಯಿತು, ಬಟ್ ವೇಲ್ ಬಂದಿಲ್ಲ ಇದಕ್ಕೆ.
ಬರೀ ಇದಕ್ಕೆ ವೇಲ್ ಬಂದಿದೆ. ಇದಕ್ಕೆ ವೇಲು ಇತ್ತ ಅಥವಾ ಮಿಸ್ ಆಗಿದೆಯಾ ಗೊತ್ತಿಲ್ಲ. ಇದಕ್ಕೆ ವೇಲೇ ಬಂದಿಲ್ಲ. ಸೊ ಬಂದಿಲ್ಲ. ಫೋಟೋದಲ್ಲಿ ನೋಡ್ತೀನಿ. ವೇಲಿಲ್ಲ ಅಂದರೆ ರಿಟರ್ನ್ ಮಾಡಿಬಿಡ್ತೀನಿ. ಏನಕ್ಕಂದರೆ ವೇಲಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಇದು ಹಾಕೊಳ್ಳೋಕ್ಕೆ. ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ದುಪ್ಪಟ್ಟನೇ ಇಲ್ಲ ಇದಕ್ಕೆ. ದುಪ್ಪಟ್ಟ ಬಂದಿದೆ, ತುಂಬ ಸಾಫ್ಟ್ ದುಪ್ಪಟ್ಟ. ಎರಡೂ ಒಂದೇ ಫ್ಯಾಬ್ರಿಕ್ಕೆ. ಬಟ್ ನೋಡುವ, ಫೋಟೋದಲ್ಲಿ ಇದ್ದರೆ ಓಕೆ, ಇಲ್ಲ ಅಂದರೆ ಇದನ್ನು ರಿಟರ್ನ್ ಇದು. ನೆಕ್ಸ್ಟ್ ಇದು ಕ್ವಾಂಟಿಟಿ 1 ಇದೆ. ಏನಂತ ಗೊತ್ತಿಲ್ಲ, ನೋಡ್ತೀನಿ. ಇದು ಬಂದು 4ನೇದು. ಇದು ಸೇರಿ 4 ಇದು ಬಂದು ನನಗೊಂದು ಅಂಬ್ರೆಲಾ ಟಾಪ್ ಬುಕ್ ಮಾಡ್ಕೊಂಡಿದ್ದೆ. ಇದು ಕಾಟನ್ ಅಲ್ಲ, ಇದು ಫ್ಯಾಬ್ರಿಕ್ ಬೇರೆ ಇದೆ. ಈ ಥರ ಇದೆ ಟಾಪ್. ಎಲಾಸ್ಟಿಕ್, ಇದು ಸ್ಟ್ರೆಚಬಲ್. ಇದೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದೊಂದು ಅಂಬ್ರೆಲಾ ಟಾಪ್ ಬುಕ್ ಮಾಡಿದ್ದೀನಿ. ಅಷ್ಟೇನು ಮಕ್ಕಳು ಬಟ್ಟೆಗಿಂತ ಏನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಇನ್ನೊಂದು ನೋಡಿ ಗೈಸ್, ಇದು 6ನೇದು ಪಾರ್ಸಲ್. ಇದು ಓಪನ್ ಆಗಿದೆ. ಇದು 6ನೇ ಪಾರ್ಸಲು. ಇದು ಏನೋ ಡ್ರೆಸ್ ಏನೋ ಬುಕ್ ಮಾಡಿರಂಗೆ ಅವರೇ ನಂದಲ್ಲ ಗೈಸ್. ಇದು ದಿವ್ಯಂಗೆ ಅವಳೊಂದು ಅಂಬ್ರೆಲಾ ಟಾಪ್ ಬುಕ್ ಮಾಡ್ಕೊಂಡಿದ್ಲು. ಸೊ ಇದು ಅದೇ ಮೆಟೀರಿಯಲ್ನೇ ಈ ಥರ ಬಂದಿದೆ. ಇದು ಚೆನ್ನಾಗಿದೆ. ಕ್ವಾಂಟಿಟಿ ಸ್ಟ್ರೆಚಬಲ್ ಇಲ್ಲ. ಇದು ಸ್ಟ್ರೆಚಬಲ್ ಇಲ್ಲ. ಈ ದಾರ ಕೊಟ್ಟಿದ್ದಾರೆ ಇಲ್ಲಿ ಈ ಥರ. ನಾವು ಎಷ್ಟು ಬೇಕೋ ಅಷ್ಟು ಟೈ ಮಾಡ್ಕೊಬೋದು, ಆ ಥರ ಇದೆ ನೋಡಿ. ಇದು ಚೆನ್ನಾಗಿದೆ. ಬಟ್ ಫ್ಯಾಬ್ರಿಕ್ ಅಷ್ಟೇನು ಇಷ್ಟ ಆಗಲಿಲ್ಲ ನನಗಿದು. ಇದು ಅಷ್ಟೇ ಕ್ವಾಂಟಿಟಿ 2 ಇದೆ. ಇದು ಕ್ವಾಂಟಿಟಿ 2. ಇದು ಬಂದು ಏನಿದು 3 ಪೀಸ್ ಸೆಟ್. ಇದು 3 ಪೀಸ್ ಸೆಟ್ಟು. ನನಗೊಂದು ದಿವ್ಯಂಗೊಂದು 2 ಆರ್ಡ್ರ್ ಮಾಡಿದ್ವಿ. ಇದ್ರ ಕಾಸ್ಟಿಗೆ ಕೊಡ್ಬೋದು, ಚೆನ್ನಾಗಿದೆ. ಎಷ್ಟಿದೆ ಕಾಸ್ಟು? ದುಪ್ಪಟ್ಟ ತುಂಬ ಚೆನ್ನಾಗಿದೆ. ಈ ಥರ ಇಲ್ಲೆಲ್ಲ ಜಾತ್ರೆ ಥರ ವರ್ಕ್ ಇದ್ರೆ ನನಗಂತೂ ಇಷ್ಟ ಆಗಲ್ಲ. ಇದೊಂಥರ ಸಿಂಪಲ್ ಆಗಿ ಚೆನ್ನಾಗಿದೆ. ಸೊ ಇದೇ ಥರದ್ದೇ. ಇದು ನಾನು ಸೈಜು ಬೇರೆ ಎಲ್ಲಿರ್ಬೇಕು. ಇದು ನನಗೊಂದು ಮಾಡ್ಕೊಂಡಿದ್ವಿ. ಇದು ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಇದು ಐ ಥಿಂಕ್ ನಮ್ಮದೇ ಆಗಿರುತ್ತೆ. ಅಫ್ಕೋರ್ಸ್ ಇದು ಅಷ್ಟೇ ಕ್ವಾಂಟಿಟಿ 2 ಇದೆ. ಇದು ಒಂದು ಕಾಟನ್ 2 ಪೀಸ್ ಸೆಟ್. ಇದು ನನಗೊಂದು ಅವಳಿಗೊಂದು ಆರ್ಡ್ರ್ ಮಾಡ್ಕೊಂಡಿದ್ವಿ. ಇದಂತೂ ವಾ ಸಕ್ಕದಾಗಿ ಬಂದೈತೆ ಗೈಸ್. ಅದಕ್ಕಿಂತನೂ ಚೆನ್ನಾಗೈತೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಕಾಟನ್ ಪೀಸು ನೋಡಿ. ಟಾಪ್ ವಿತ್ ಪ್ಯಾಂಟು. ಇದು ದಿವ್ಯ ರಸ್ಟ್ ಆರೆಂಜ್ ಕಲರಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ನಾನು ಬ್ರೌನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ನನಗೆ ಈ ಕಲರ್ ನನ್ನ ಹತ್ರ ಒಂದು ಇಲ್ಲ ಅಂದ್ಕೊಂಡು. ಸಕ್ಕದಾಗಿ ಇಷ್ಟ ಆಯ್ತು. ಇದು ಚೆನ್ನಾಗಿತ್ತಲ್ಲ, ತುಂಬ ಚೆನ್ನಾಗಿದೆ ಕ್ಲಾತ್. ಪ್ಯೂರ್ ಕಾಟನ್. ಇದು ಈ ಡ್ರೆಸ್ಗಿಂತನೂ ತುಂಬ ಚೆನ್ನಾಗಿದೆ. ಅದು ರಿಟರ್ನ್ ಹಾಕ್ಬಿಡು ಅಷ್ಟೇ. ಚೆನ್ನಾಗಿದೆ, ಏನಾಗಿಲ್ಲ. ಪೀಸ್ ನೋಡಿ ಈ ಥರ ಇದೆ. ಮಾಜಿಯು ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಎಷ್ಟು ಕೊಡ್ತೀಯ ರಿವ್ಯೂ? ಇದಕ್ಕಂತೂ 10 on 10. ಇದು 7 on 10 ಬಿಕಾಸ್ ಕಲರ್ ಹೋಗ್ಬೋದು ಅಂತ ಅನ್ಕೊತೀನಿ ನಾನು. ಇದಕ್ಕೆ ಕಲರು ಶೇಡ್ ಆಗುತ್ತೆ ಅನ್ಕೋತೀನಿ. ಇದು 8 on 10. ಇದು ಕೂಡ 8 on 10. ಇದಕ್ಕೆ ಚಾರ್ವಿ ಇದಕ್ಕೆ ದುಪ್ಪಟ್ಟ ಬಂದಿದೆ. ಯಾಕಂದರೆ ಅವ್ರದ್ದು ಇದು ಎರಡು ಒಂದೇ ಪ್ರಾಡಕ್ಟು. ಇದರಲ್ಲಿ ದುಪ್ಪಟ್ಟ ಇಲ್ಲ. ಆಗಿದೆ ಕಾಟನ್ ಫ್ಯಾಬ್ರಿಕ್ಕು. ಏನಂದರೆ ನಾನು ಆಗಲೇ ಇದನ್ನ ಪರಿಗೆ ಇಟ್ಟು ಚೆಕ್ ಮಾಡಿಬಿಟ್ಟಿದ್ದೀನಿ. ಇದು ಒಂದು ಸೈಜ್ ಚಿಕ್ಕ ಆಗುತ್ತೆ ಅವಳಿಗೆ. ಸೊ ಇದನ್ನು ರಿಟರ್ನ್ ಮಾಡಬೇಕು. ಇವೆರಡನ್ನೂ ರಿಟರ್ನ್ ಮಾಡಬೇಕು.
ಆವತ್ತಿಗೆ ಅಷ್ಟೇ ವಿಷಯ ಗೈಸ್. ನೆಕ್ಸ್ಟ್ ಡೇ ಟೆರೆಸ್ ಮೇಲೆ ಬಂದಿದ್ವಿ, ಸ್ವಲ್ಪ ಗಿಡಗಳನ್ನೆಲ್ಲ ನೆಡೋದಿತ್ತು ಅಂತ ಹೇಳ್ಬಿಟ್ಟು. ಎಷ್ಟೊಂದು ಡ್ರ್ಯಾಗನ್ ಫ್ರೂಟ್ ಎಲ್ಲ ದೊಡ್ಡಾಗಿದೆ ಇದು ನೋಡಿ. ಪೀಚ್ ಹಾಳಾಗೈತೆ ಇದು. ಯಾಕೋ ಈ ಥರ ಆಗೈತೆ ಒಂದೆರಡು. ಇದ್ರಲ್ಲಿ ಪರವಾಗಿಲ್ಲ, ಒಂದು 5-6-7 ಬಿಟ್ಟೈತೆ. ನನ್ನ ಹಸ್ಬೆಂಡು ಕಡೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಅದರಲ್ಲಿ. ಇದರಲ್ಲಿ ಒಂದೇ ಒಂದು ಬಿಟ್ಟೈತೆ. ಇದರಲ್ಲಿ ನೋಡಿ ಒಂದು 3 ವೇಸ್ಟ್ ಆಗೈತೆ. ಸೊ ಯಾಕೆ ಹಿಂಗೆ ಬಿಡ್ತಾಯಿತ್ತು ಇದು? ಹೋಗ್ಲಿ ಬಿಡಿ ಪಾಪ, ಅಷ್ಟೊಂದು ಬಿಟ್ಟೈತೆ. ನಾನು ಇಷ್ಟು ಕಾಯಿ ವೇಸ್ಟ್. 4 ಕಾಯಿ ವೇಸ್ಟು. 4 ಡ್ರ್ಯಾಗನ್ ಫ್ರೂಟ್ ಹಣ್ಣು ಬರ್ತಾಯಿತ್ತು. ಯಾಕೋ ವೇಸ್ಟ್ ಆಗೈತೆ. ಗೊಬ್ಬರ ಆಗಲಿ. ಹಸ್ಬೆಂಡು ಒಂದು ಬರೋಷ್ಟೊತ್ತಿಗೆ ಕನಕಾಂಬ್ರ ಸಸಿ ಎಲ್ಲ ಕಿತ್ತಿಟ್ಟಿದ್ದಾರೆ. ಈಗ ಪಾಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 10 ಸಸಿ. ಯಾಕೆಲ್ಲ ಹಿಂಗೆ ಬಿಸಾಕಿದ್ಯಾ ಅಡ್ಡ ದುಡ್ಡಿ? ಒಂದು 10 ಗಿಡ ಇದೆ. ಇದೆಲ್ಲ ಪಾಟ್ ಮಾಡಿ ಎತ್ತಿಡೋಣ ಅಂತ. ಮಣ್ಣು ಕೆಳಗಡೆನೇ ತೊಗೊಳ್ಳೋಣ ಅಂತ. ಇಲ್ಲಿ ಎತ್ಕೊಂಬರೋಕ್ಕಾಗಲ್ಲ, ಟೆರೆಸಲ್ಲೇ ಕಸ ಗುಡಿಸ್ಬೇಕು. ಅದಕ್ಕೆ ಪೊರ್ಕೆ ತೊಗೊಂಬಂದಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಜಾಸ್ತಿ ಏನು ಗಲೀಜಾಗಿಲ್ಲ, ಸ್ವಲ್ಪ ಎಲೆ ಎಲ್ಲ ಉದ್ರೈತೆ ಅಷ್ಟೇ. ಸ್ವಲ್ಪ ಗಲೀಜೆಲ್ಲ ಕ್ಲೀನ್ ಮಾಡಿದ್ರೆ ಮುಗೀತು. ಕ್ಲೀನಾಗಿ ಐತೆ ಟೆರೆಸ್. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಪಾಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಎಲ್ಲ ಇವೆಲ್ಲವೇ ಚೀಲ ಬೇಡ ಬಿಡು, ಅಷ್ಟೇ ನೀರು. ಏಂಗೆ ಇಷ್ಟು ಚಿಕ್ಕದು ಮಣ್ಣಲ್ಲೇ ಕೆಳಗಡೆ ಮಸ್ತಾಗೈತಪ್ಪ. ಮಾಡೋ ಕೆಲಸ ಒಂದೊಂದಲ್ಲ. ಕೈಗೆ ಕಟ್ಕೊಂಡ್ಬಿಟ್ಟಿಯ. ಮಣ್ಣು ತುಂಬೋರು ಯಾರು ಅಷ್ಟೊಂದು ಅಂತ ಪಾಟೆ ಕಟ್ ಮಾಡ್ತವ್ರೆ. ನೀರುಳ್ಳಿಗೂ ಚೆನ್ನಾಗಿ ಹತ್ಕೊಂತೈತಿ. ಸ್ಪಾಟು ಇದು ಯಾರು ತೊಗೊಂಡು ಹೋಗಿರ್ತಾರೆ. ನಾನು ಸ್ವಲ್ಪ ಕಸ ಗುಡಿಸ್ಬಿಟ್ಟು ಹೋಗ್ತೀನಿ. ನೀನು ತಗೊಂಡು ಹೋಗಿರು, ನಾನು ಕಸ ಗುಡಿಸ್ಬಿಟ್ಟು ಬರ್ತೀನಿ. ಎಲ್ಲ ಅದರೊಳಗೆ ಹಾಕು. ಏನಕ್ಕೆ ಇಷ್ಟು ಬೇಕಿಟ್ಟೆ? ಎಲ್ಲ ಬಾಡ್ಕೊಂಡು ಹೋಗಿಡ. ಏನೇನು ಮಾಡ್ತಾರೆ. ಸ್ವಲ್ಪ ಕೆಳಗಡೆ ಮೆಣಸಿನ ಗಿಡದಲ್ಲಿ ಐತಲ್ಲ ಮಣ್ಣು, ಅದನ್ನೇ ಪಾಟ್ ಮಾಡೋಣ ಅಂತ. ಅಷ್ಟು ದೂರ ಹೋಗಿ ಮಣ್ಣು ತರೋಕ್ಕಾಗೋದಿಲ್ಲ. ಇವಾಗೆ ಚೆನ್ನಾಗೈತೆ ಮಳೆ ಬಂದಿರೋದಕ್ಕೆ. ಸ್ವಲ್ಪ ಗೊಬ್ಬರ ಮಣ್ಣು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಪಾಟಿಗೆ ತುಂಬ್ತಾಯಿದ್ದೀವಿ. ಈ ಸ್ಪಾಟಿಗೆ ಜಾಸ್ತಿ ಆಯಿತು. ಆ ಗಿಡಗಳನ್ನೆಲ್ಲ ಇಲ್ಲಿ ನೆಟ್ಟಿದ್ದೀವಿ. ಒಂದು 8 ಗಿಡ ಇಲ್ಲಿ ನೆಟ್ಬಿಟ್ಟು. ಪಾಟ್ ಶಾರ್ಟೇಜ್ ಬಂದ್ಬಿಡ್ತು. ಬೇಕಾದ್ರೆ ಇಲ್ಲೇ ಕಿತ್ಕೊಂಡ್ರೆ ಆಯಿತು. ಇಲ್ಲೆಲ್ಲ ಬೆಳ್ಕೊಳ್ಳಿ. ಮೊದಲು ನೆಟ್ಟಿದ್ದವು ಎಲ್ಲ ಕಟ್ ಮಾಡಬೇಕು. ಅವುಗಳ ಜಾಗಕ್ಕೆ ಒಂದು 8 ಗಿಡ ನೆಟ್ಟಿದ್ದಾಯ್ತು ಇವಾಗ. ಅದೆಲ್ಲ ಕ್ಲೀನ್ ಮಾಡು, ಹಾಕೋಣ. ಏನು ಇಷ್ಟು ತೂಕ? ಬರೀ 10 kg ಇದೆ ಅಂದಿದ್ದ ಅಪ್ಪ. ಏನು ತೂಕನೇ ಇದೆ ಚೀಲ ಇದು. ಸಾಕಷ್ಟು ಬೇರೆ ಸತ್ತೆಗಳಿಗೆಲ್ಲ ಸಾರಾಂಶ ಹೋಗ್ಬಿಡ್ತದೆ ಅಂತ ಹೊಟ್ಟೆ ಊರಿನಂಗೆ. ಇಷ್ಟು ನನ್ನ ಹಸ್ಬೆಂಡ್ ಕೀಳ್ತಿರೋಷ್ಟು ಕಡೆಗೆ ಆಯಕ್ಕೊಬ್ಬರನ್ನ ಇಟ್ಟವ್ರೆ. ನೋಡಿ ಇಲ್ಲಿಲ್ವಾ ಇತ್ತು ನೋಡಿ, ಇದು ಕನಕಾಂಬರ ಸಸಿ. ಇದು ನೋಡಿದ ಎಷ್ಟು ಉದ್ದ ಬೆಳೆದೈತೆ. ಕಿತ್ಕೋ ಇದನ್ನ ಈ ಕಡೆ ಎಲ್ಲಾದ್ರೂ ಇಡೋಣ. ನೋಡಿ ಇಲ್ಲೊಂದು ಉಡ್ತಾ ಇಲ್ವಾ? ನೋಡಿ ಇದೆಲ್ಲ ಕನಕಾಂಬರ ಸಸಿನೇ. ಇಷ್ಟೊಂದು ಉಡ್ತಾವೆ ರೈಸ್. ಅಂದರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಸತ್ತೆ ಎಲ್ಲ ಬೆಳ್ಕೊಂಡಿರೋದಕ್ಕೆ ಕಾಣಿಸ್ತಾ ಇಲ್ಲ ಕನಕಾಂಬರ ಸಸಿ ಯಾವುದು ಬೇರೆದು ಯಾವುದು ಅಂತ. ಎಷ್ಟೊಂದು ಹುಟ್ಟಿತ್ತು, ಎಲ್ಲ ಹಾಳಾಗೈತೆ. ಎಷ್ಟೋ ದಿನಗಳ ನಂತರ ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೀವಿ. ಅದು ಗಿಡ ನೆಡಕ್ಕೆ ಬಂದು. ಇಲ್ಲೊಂದು 2 ಗಿಡ ಸಿಕ್ಕೈತಿ ಇವಾಗ. ಅಲ್ಲೆಲ್ಲ ಕಿತ್ತಾಕ್ಬಿಡು ನೀನು. ಆ ಕೈಗೆ ಬೇರೆ ಮುಳ್ಳೆನೋ ಚುಚ್ಚಿತು. ಅದೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇಲ್ಲೆಲ್ಲ ಗೊಬ್ಬರ ಹಾಕೋಣ ಅಂತೇಳ್ಬಿಟ್ಟು ಚಿಕ್ಕ ಚಿಕ್ಕದು ಕನಕಾಂಬರಿ ಸಸಿ ಎಲ್ಲ ಬರ್ತಾಯಿದೆ ಇವಾಗ.
ಅದನ್ನ ಕ್ಲೀನ್ ಮಾಡಿಬಿಟ್ಟು ಗೊಬ್ಬರ ಹಾಕಬೇಕು. ಅದೇನು ಮಾಡಿದೆ ಎರಡು ಚಿಕ್ಕದು ಕಿತ್ತಾಕ್ಬಿಟ್ಟಿದ್ದಲ್ಲವ, ಆ ಕಡೆ ಎಲ್ಲ ಕೆತ್ಬೇಡ, ನೋಡ್ಕೊಂಡು ಕಿತ್ತು, ಅಲ್ಲೆಲ್ಲ ಗಿಡ ಅವೆ ಇನ್ನೊಂದು ಚಿಕ್ಕದು. ಇಷ್ಟು ಪಪ್ಪಾಯ ನೋಡಿ ಹೆಂಗೆ ಬಿಟ್ಟೈತಂತ, ಸಕ್ಕತ್ತಾಗೈತೆ ಟೇಸ್ಟ್ ಮಾತ್ರ. ಆಗಲೇ ಟೇಸ್ಟ್ ನೋಡ್ಬಿಟ್ಟು ಹಣ್ಣಾಗ್ತಾ ಇದ್ದಾವೆ ಇವಾಗ, ಸಕ್ಕತ್ತಾಗಿ ಹೆವಿ ಸ್ವೀಟು. ಇದು ಕಿತ್ಲೆ ಹಣ್ಣಿಂದು, ಇಲ್ಲ ಎಳ್ಳಿಕಾಯ್ದು, ಇಲ್ಲ ಮೂಸಂಬಿ ಗಿಡ, ಯಾವ ಗಿಡ ಅಂತ ಗೊತ್ತಿಲ್ಲ. ಇದು ಕಾಯಿ ಬಿಟ್ಟು ಅದು ಹಣ್ಣಾಗಿ ನಾವು ತಿನ್ನೋವರೆಗೂ ಅದು ಗೊತ್ತಾಗಲ್ಲ. ಅಂದರೆ ಇದು ನಾವೇ ತಿಂದ್ಬಿಟ್ಟು ನೆಟ್ಟಿರೋ ಬೀಜದಲ್ಲಿ ಬಂದಿರೋ ಗಿಡ. ಆಗಲೇ ಒಂದು 5 ವರ್ಷ ಆಯ್ತು ಈ ಗಿಡ ಹಾಕಿ. 5 ವರ್ಷ ಆಯಿತಾ ಈ ಗಿಡ ಹಾಕಿ? ಆಯಿತು, 5 ವರ್ಷ ಆಯಿತು. ನಾವು ಈ ಮನೆಗೆ ಬಂದಾಗ ಈ ಗಿಡ ಹಾಕ್ಬೇಕಾದ್ರೆ ಹಾಕಿದ ಗಿಡ ಇದು. ಇಷ್ಟುದ್ದ ಬೆಳ್ಕೊಂಡೈತೆ, ಒಂದೊಂದು ಬಿಟ್ಟಿಲ್ಲ. ಯಾಕೆ ಬಿಡ್ತು? ಇಷ್ಟು ಕನಕಾಂಬರ ಸಸಿ ನೆಟ್ಟಿದ್ದೀವಿ. ಇವಾಗ ಎಲ್ಲ ಗೊಬ್ಬರ ಹಾಕ್ಬೇಕು. ಇವಾಗ ಸುಮ್ಮನೆ ಎರಿಸ್ತೀವಿ. ಇಷ್ಟು ಮಾಡಿದ್ದು 8 ಪಾಟ್ ಆಗೈತೆ. ಒಂದು ಪಾಟ್ ಹಾಳು ಮಾಡೋರೆ, ಉಲ್ಟಾ ಕಟ್ ಮಾಡಿಬಿಟ್ಟು. ಅದಕ್ಕೆ ಪಾಟ್ ಸಾಕಾಗಿಲ್ಲ ಅಂತಲೇ ಇಲ್ಲೆಲ್ಲ ನೆಟ್ಬಿಟ್ಟಿರೋದು ಇವನ್ನ. ಸ್ವಲ್ಪ ಧನಿಯಾ ಬೀಜ ಹಾಕೋಣ ಅಂತ ಗೈಸ್, ಒಂದು ಸ್ವಲ್ಪ ಧನಿಯಾ ಬೀಜಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಹಾಕೋಣ ಅಂತ. ಕೊತ್ತಂಬರಿ ಸೊಪ್ಪು ಬರಲಿ ಅಂತ, ಈ ಚೆಂಡು ಹೂವಿನ ಗಿಡದ ಮಧ್ಯಕ್ಕೆ ಹಾಕೋಣ ಅಂತ. ಇದೆಲ್ಲ ಗೊಬ್ಬರ ಹಾಕಿದ್ದೀವಲ್ಲ, ಮಳೆ ಬರುತ್ತಲ್ಲ, ಚೆನ್ನಾಗಿ ಬರಲಿ ಒಂದು ಸ್ವಲ್ಪ ಅಂತ. ಬರುತ್ತೋ ಬಿಡುತ್ತೋ, ಹಾಕೋಣ. ಒಂದು ಸ್ವಲ್ಪ ತಗೊಂಬಂದಿದ್ದೀನಿ ಅಷ್ಟೇ, ನೋಡೋಣ ಚೆನ್ನಾಗಿ ಬಂದರೆ ಬೇಕಾದ್ರೆ ಹಾಕೊಂಡ್ರೆ. ಸುಮ್ಮನೆ ಯಾಕೆ ಧನಿಯಾ ವೇಸ್ಟ್ ಮಾಡೋದು? ಜಾಸ್ತಿನೇ ಆಯಿತು. ಇಷ್ಟು ಸಸಿ ಬಂದರೆ ಎಷ್ಟು ಆಯ್ತೈತೆ ಇದ್ದೀವಿ ನೋಡುವ ಎಷ್ಟು ಬರುತ್ತಂತ. ಇವತ್ತಿಗೆ ಇಷ್ಟೇ ಕೆಲಸ, ಯಾಕಂದರೆ ಮಳೆ ಗೊತ್ತಾಯ್ತಾಗಲೇ ನಾನಿದ್ದೀನಿ ಅಂತ. ಫೈನಲ್ ಆಗಿ ಕಳೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಕನಕಾಂಬರ ಸಸಿ ಎಲ್ಲ ನೆಟ್ಟು ಸ್ವಲ್ಪ ಧನಿಯಾ ಬೀಜಗಳನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಕಡಲೆ ಬೀಜದ ಗಿಡ ಎಲ್ಲ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಡೋಣ ಅಂತ ಹೋದ್ವಿ. ಗೊಬ್ಬರ ಕೊಟ್ವಿ ಅಷ್ಟೊತ್ತಿಗೆ ಮಳೆ ಜಾಸ್ತಿನೇ ಆಗೋಯ್ತು. ಸರಿಯಿಂದ ಮನೆ ಕಡೆ ಬಂದ್ವಿ. ಇದಿಷ್ಟು ಈ ದಿನದ ತೋಟದ ಕೆಲಸ ಆಗಿತ್ತು. ಸೊ ಈ ತೋಟದ ಕೆಲಸ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.